ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಬಸವಣ್ಣನವರ ಶರಣರ ಸಂಸ್ಕೃತಿ ರಚನೆಯಾಗದಿದ್ದರೆ ಶೈವ ಸಂಸ್ಕೃತಿಗೆ ತಲೆ ತಗ್ಗಿಸಬೇಕಿತ್ತು. ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕ ರಾಜೇಂದ್ರ ಪ್ರಸಾದ್. ಅರಸೀಕೆರೆ ತಾಲೂಕಿನ ಕಮ್ಮತ್ತಹಳ್ಳಿಯಲ್ಲಿ ದಿನಾಂಕ ಮೇ 12, 2025 ಸೋಮವಾರದಂದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ 892ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕರಾದ ರಾಜೇಂದ್ರ ಪ್ರಸಾದ್ ಮಾತನಾಡಿ, ನೀವುಗಳು ಶರಣ ಸಂಸ್ಕೃತಿ ಇಲ್ಲದಿದ್ದರೆ ಶೈವ ಸಂಸ್ಕೃತಿ ಆಹುತಿಗೆ ಒಳಗಾಗಬೇಕಿತ್ತು. ನಮ್ಮ ಬಸವಣ್ಣನವರು ನಮಗೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ಶರಣ ಸ್ವತಂತ್ರ ನೀಡುವುದರ ಮೂಲಕ ಜಗಜ್ಯೋತಿಯಾಗಿ ಇಡೀ ಜಗತ್ತೇ ಕೊಂಡಾಡುವಂತೆ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವಮಾನವರಾಗಿದ್ದಾರೆ. ಇನ್ನು ಇದೀಗ ನಮ್ಮ ಸಮಾಜದ ಯುವ ಪೀಳಿಗೆ ಹಾದಿ ತಪ್ಪುತ್ತಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬಗಳಿಗೆ ನಾವೇ ಮಾದರಿಯಾಗಬೇಕು. ನಮ್ಮ ಸಮಾಜವನ್ನು ಅರಿತುಕೊಂಡು ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಕ್ಕೆ ಬಸವಣ್ಣನವರಂತೆ ನಾವು ಸಹ ಸಮಾಜಕ್ಕೆ, ಜನತೆಗೆ ಒಳ್ಳೆಯ ನಡೆ ನುಡಿಗಳನ್ನು ನೀಡಲು ಶ್ರೀಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಹೆಮ್ಮೆಯ ಸಂಗತಿ. ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಇಂತಹ ವೇದಿಕೆಗಳಿಂದ ನಮಗೆ ಸಾಧ್ಯ. ಬಸವಣ್ಣನವರು ನಮ್ಮಲ್ಲಿ ಜನಿಸದಿದ್ದರೆ ನೀವುಗಳು ಶೈವ ಸಂಸ್ಕೃತಿಯ ಆಹುತಿಗೆ ಒಳಗಾಗಬೇಕಿತ್ತು. ಆದ್ದರಿಂದ ಬಸವಣ್ಣನವರ ಸಮಾಜದ ಪ್ರಜ್ಞೆಯಿಂದ ಶರಣ ಸಂಸ್ಕೃತಿ ತಲೆ ಎತ್ತಿ ನಮಗೆಲ್ಲ ಜೀವನವನ್ನು ನೀಡಿದೆ ಎಂದು ಹೇಳಿದರು. ಕಮ್ಮತ್ತಹಳ್ಳಿ ಹಾಗೂ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಸವಣ್ಣನವರು ಬೋಧನೆ ಮಾಡಿರುವುದು ಕೃಷಿಕರಿಗೆ ಹೊರತು ವಿದ್ವಾಂಸರಿಗೆ ಅಲ್ಲ. ಬಸವಣ್ಣನವರ ವಿಚಾರಧಾರೆಗಳು ಮಾನವನ ಕುಲಕ್ಕೆ ಒಂದು ಆದರ್ಶ. ನಮ್ಮ ಹೆಜ್ಜೆ ಇತಿಹಾಸವಾಗಿ ಉಳಿಯಬೇಕಾದರೆ ನಮ್ಮ ನಡೆ ನುಡಿಗಳು ಉಳಿದವರಿಗೆ ಮಾದರಿಯಾಗಬೇಕು. ಪ್ರೀತಿ ವಿಶ್ವಾಸದಿಂದ ಎಲ್ಲರ ನಡುವೆ ಒಂದೇ ಜಾತಿ ಕುಟುಂಬವೆಂಬಂತೆ ಬದುಕಬೇಕು. ಬಸವಣ್ಣ ಕೇವಲ ಒಂದೇ ಜಾತಿಗೆ ಸೀಮಿತವಾಗದೆ ಇಡೀ ಸರ್ವ ಜನಾಂಗದವರನ್ನು ಒಂದುಗೂಡಿಸಿ ವಿಶ್ವಕ್ಕೆ ಮಾದರಿಯಾಗಿದ್ದರು. ಆದ್ದರಿಂದಲೇ ಅವರ ಆದರ್ಶಗಳಿಗೆ ತಲೆ ಬಾಗಿ ಇಂದು ಇಡೀ ವಿಶ್ವವೇ ಅವರ ಜಯಂತಿಯನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡುತ್ತಿದೆ ಎಂದು ಹೇಳಿದರು. ಹಿರೇಕೊಗಲೂರಿನ ಜಾನಪದ ಚಿಂತಕರಾದ ಶರಣಪ್ಪ ಮಾತನಾಡಿ, ಇಷ್ಟಲಿಂಗ ಹೊರತುಪಡಿಸಿದರೆ ಯಾವುದೇ ಲಿಂಗವನ್ನು ಪೂಜಿಸಬಾರದು. ಬ್ರಾಹ್ಮಣ ಪುರೋಹಿತ್ಯವನ್ನು ವಿರೋಧಿಸುತ್ತಾ ಬಂದಿದ್ದರು. ಸ್ತ್ರೀ ಸ್ವತಂತ್ರವನ್ನು ಮೊದಲ ಬಾರಿಗೆ ನೀಡಿದಂತವರು ಬಸವಣ್ಣನವರು. ಅವರು ಇಡೀ ವಿಶ್ವಕ್ಕೆ ಮಾದರಿ. ಆದ್ದರಿಂದಲೇ ಅವರನ್ನ ಹಾಗೂ ಅವರ ಸಿದ್ಧಾಂತಗಳನ್ನು ವಿದೇಶಗಳಲ್ಲಿ ಪೂಜಿಸುತ್ತಿದ್ದಾರೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಿ.ವಿ. ಕೆಂಚನಗೌಡ ಮಾತನಾಡಿ, ಶೈವರು ದಬ್ಬಾಳಿಕೆಯಿಂದ ನಮ್ಮನ್ನು ಶೋಷಣೆ ಮಾಡುತ್ತಿದ್ದರು. ಆದ್ದರಿಂದ ಬಸವಣ್ಣನವರು ಬೇಸತ್ತು ಅವರವರ ಕಾಯಕ ಅವರಿಗೆ ಮೇಲು ಎನ್ನುವ ನಿಟ್ಟಿನಲ್ಲಿ ಎಲ್ಲಾ ಸಮಾಜದವರನ್ನು ಒಟ್ಟುಗೂಡಿಸಿ ಅಂದೇ ಬಸವ ಧರ್ಮದ ಮೂಲಕ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದ್ದರು. ಅಲ್ಲದೆ ಅಂದು ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಸ್ವತಂತ್ರದ ಬಗ್ಗೆ, ಆದರ್ಶ ತತ್ವಗಳ ಬಗ್ಗೆ ಅರಿವು ಮೂಡಿಸಿದ್ದರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣನವರ ಆದರ್ಶಗಳನ್ನು ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಮ್ಮತ್ತಹಳ್ಳಿ ಹಾಗೂ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಜಗಜ್ಯೋತಿ ಬಸವಣ್ಣನವರ ಮೂರ್ತಿಯನ್ನು ಹೊತ್ತ ಎತ್ತಿನ ಬಂಡಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪುಣಬ್ಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಬಿ. ವೀರಬಸಪ್ಪ, ಮುಖಂಡರಾದ ಮುರುಗೇಶ್, ಅಶೋಕ್, ಉಮ್ಮಣ್ಣ, ಬಸವಲಿಂಗಪ್ಪ, ನಿರಂಜನ್, ಬಸವ ಬಳಗ ಭಜನಾ ಸಂಘದ ಸದಸ್ಯರು, ಗ್ರಾಮಸ್ಥರು ಹಾಗೂ ಸದ್ಭಕ್ತ ಮಂಡಳಿಯವರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷ ಅಕ್ಷಯ ತೃತೀಯ ಬಂತು ಅಂತಂದರೆ ಇಡೀ ನಾಡಿನಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಒಂದು ಸಂಭ್ರಮದ ವಾತಾವರಣ ಇರುತ್ತೆ. ಅವತ್ತೇ ಬಸವ ಜಯಂತಿ ಕಾರ್ಯಕ್ರಮವೂ ಇರುತ್ತೆ. ಬಹುತೇಕ ಈ ರಾಷ್ಟ್ರ ಅಥವಾ ಈ ಜಗತ್ತು ಕಂಡಂಥ ಒಬ್ಬ ಅಪರೂಪದ ಸಾಮಾಜಿಕ ನ್ಯಾಯದ ಹರಿಕಾರ ಧರ್ಮಗುರು ಬಸವಣ್ಣನವರು. ಇಂಥ ಬಸವಣ್ಣನವರ ಜಯಂತಿಯನ್ನು ನಾಡಿನಾದ್ಯಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ಸರಿ ಮಾಡ್ತಾ ಇರ್ತಕ್ಕಂಥದ್ದು 892ನೇ ಜಯಂತಿ. 892 ವರ್ಷಗಳಿಂದ ಈ ನಿರಂತರವಾಗಿರ್ತಕ್ಕಂಥ ಜಯಂತಿ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಇರುವಂತಹದ್ದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಸವ ಜಯಂತಿ ಅಂತಂದರೆ ಕೇವಲ
ಎತ್ತುಗಳನ್ನು 4 ಕಾಲಿನ ಎತ್ತುಗಳನ್ನು ಮೆರವಣಿಗೆ ಮಾಡುವುದರ ಮೂಲಕ ಆ ಎತ್ತುಗಳನ್ನು ಸ್ನಾನ ಮಾಡಿಸಿ ಕೋಡುಗಳಿಗೆ ಬಣ್ಣವನ್ನು ಹಚ್ಚಿ ಆ ಎತ್ತುಗಳಿಗೆ ಶೃಂಗಾರವನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ರಾಜ್ಯದಾದ್ಯಂತ ಇದ್ದಂಥ ಸಂದರ್ಭ. ಇದನ್ನು ನಿಜವಾದಂಥ ಬಸವ ಜಯಂತಿ ಇದಲ್ಲ ಅಂಥೇಳಿ ಅರ್ಥ ಮಾಡಿಕೊಂಡು 1913ರಲ್ಲಿ ಅರಡೇಕರ್ ಮಂಜಪ್ಪ, ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಅವರನ್ನು, ಅರಡೇಕರ್ ಮಂಜಪ್ಪನವರು ಮತ್ತು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಸೇರಿಕೊಂಡು 1913ರಲ್ಲಿ ಪ್ರಥಮ ಬಾರಿಗೆ ಬಸವ ಜಯಂತಿ ಅಂತ ಹೇಳಿದರೆ ಹೀಗೆ ಇರುತ್ತೆ, ಈಗ ಮಾಡಬೇಕು ಅಂತೇಳಿ ದಾರಿಯನ್ನು ಮಾರ್ಗವನ್ನು ತೋರಿಸಿರ್ತಕ್ಕಂಥ ಮಹಾನುಭಾವರು. ಆ ಜಯಂತಿ ನಿರಂತರವಾಗಿ ಎಲ್ಲ ಕಡೆನೂ ಬಸವ ಜಯಂತಿ ಅಂದರೆ ಹೀಗೆ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಜನಕ್ಕೆ ಪ್ರಜ್ಞೆ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಕಾರಣ ಬಸವಣ್ಣ ಎತ್ತಲ್ಲ, ಕೆಳಗೆ ಬಿದ್ದಂಥವರನ್ನು ಎತ್ತಿದಂಥ ಮಹಾನುಭಾವ. ಅವರು ದಲಿತರಿರ್ಬೋದು, ಶೋಷಿತರಿರ್ಬೋದು, ಅಸ್ಪೃಶ್ಯರಿರ್ಬೋದು, ಮಹಿಳೆಯರಿರ್ಬೋದು, ಇವರೆಲ್ಲರನ್ನ ಜಗತ್ತಿನ ಮುಖ್ಯವಾಹಿನಿಗೆ ತಂದಂಥ ಮಹಾನುಭಾವ ಬಸವಣ್ಣ. ಬಹುತೇಕ ಬಸವಣ್ಣ ಈ ನಾಡಿಗೆ ಆ ರೀತಿಯಾಗಿರ್ತಕ್ಕಂಥ ಚಳುವಳಿಯನ್ನು ಮಾಡದಲೇ ಇದ್ದಿದ್ರೆ ಭಾಳಷ್ಟು ಜನ ಪ್ರತಿಭಾವಂತ ಶರಣರು ನಮ್ಮಿಂದ ಕಣ್ಮರೆ ಆಗ್ತಾಯಿದ್ರು. ಹೀಗಾಗಿ ಜಾತಿ ಮತ ಪಂಥವನ್ನು ಎಣಿಸದೆ ಕೇವಲ ನೀತಿಯನ್ನು ಇಟ್ಕೊಂಡು, ಪ್ರೀತಿಯನ್ನು ಇಟ್ಕೊಂಡು, ಜೊತೆಗೆ ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಸಂಘಟಿತರಾಗಿ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡುವುದರ ಮೂಲಕ ಇಡೀ ನಾಡಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥ ಮಹಾನುಭಾವ ಬಸವಣ್ಣ. ಗುರುತನ್ನ ಬಿಟ್ಟು ಕೆಳಗಡೆ ಬೀಳುತ್ತದೆಯೋ ಹಾಗೆ ಜಗತ್ತಿನಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯ ತನ್ನ ಗುರುತನ್ನ ಬಿಟ್ಟು ಹೋದಾಗ ಮಾತ್ರ ಈ ಜೀವನ ಬಂದದ್ದು ಸಾರ್ಥಕ ಆಗುವಂತಹದ್ದು. ಜಗಳ ಆಡೋದ್ರಲ್ಲ, ದ್ವೇಷ ಮಾಡೋದ್ರಲ್ಲ, ಕಿತ್ತಾಡೋದ್ರಲ್ಲ, ಒಡೆದಾಡೋದ್ರಲ್ಲ, ಪ್ರೀತಿ, ವಿಶ್ವಾಸ, ಸ್ನೇಹ, ಸಹೋದರತೆ, ಬಾಂಧುತ್ವ, ಭಾವೈಕ್ಯತೆ ಇವುಗಳ ಮೇಲೆ ನಾವು ಜೀವನವನ್ನು ಸಾಗಿಸ್ಬೇಕು. ಮಾತುಗಳು ಕೆಲವು ಸಂದರ್ಭದಲ್ಲಿ ಏನಾಗ್ತವೆ ಅಂತಂದ್ರೆ ಪ್ರೀತಿಯನ್ನ ಅಳಿಸುವಂತ, ವಿಶ್ವಾಸವನ್ನ ಅಳಿಸುವಂತ ಮಾತುಗಳು ಆಗ್ತಾ ಇರ್ತವೆ. ಹಾಗಾಗಿ ಬಸವಣ್ಣವರು ಹೇಳಿದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನೆಯ. ನಿಮಗೆ ಪ್ರತ್ಯಕ್ಷವಾಗಿ ಇಲ್ಲಿ ಉದಾಹರಣೆಯನ್ನ ತೋರಿಸಿದ್ರು. ನಿಮಗೆ ನಾನು ಹೇಳ್ದಂಗ್ ಮಾಡ್ತೀರೋ, ನಾನು ಮಾಡ್ದಂಗ್ ಮಾಡ್ತೀನಿ ಅಂತ ಹೇಳಿ ನೀತಿ ಸಂಹಿತೆ. ಆಸೆಯೇ ದುಃಖಕ್ಕೆ ಮೂಲ. ಕ್ರೈಸ್ತ ಧರ್ಮಕ್ಕೆ ಬಂದ್ರು, ಯಾರಾದ್ರೂ ಒಂದು ಕೆನ್ನೆ ಕೊಡಿದ್ರೆ ಪ್ರತಿರೋಧ ಮಾಡಬೇಡ, ಇನ್ನೊಂದು ಕೆನ್ನೆ ಕೊಡು ಅಂತ ಬಂತು. ಜೈನ ಧರ್ಮವನ್ನ ನೋಡಿದ್ರು, ಅಲ್ಲಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಬಂತು. ಈ ಧರ್ಮಕ್ಕೆ ಬಂದಾಗ ಸಕಲ ಜೀವರಾಶಿಗಳಿಗೂ ಲೇಸನೆ ಬಯಸುವ ಅಂತಕ್ಕಂಥ ಉದಾತ್ತ ಆಲೋಚನೆಗಳನ್ನು ಇಟ್ಕೊಂಡು ವರ್ಗ, ವರ್ಣ, ಜಾತಿ ಎಲ್ಲದನ್ನು ಮೀರಿ ಎಲ್ಲರೂ ಸಮಾನರು ಅಂತ ಸಾರಿದಂತ ಬಸವಣ್ಣ ಅವರನ್ನ ನೆನಪು ಮಾಡ್ಕೊಂತಕ್ಕಂಥವ್ರು ಮೊದಲ ಬಾರಿಗೆ ಹೆಣ್ಣು ಮಕ್ಕಳು. ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಬಸವಣ್ಣಗಿಂತ ಮುಂಚೆ ಯಾರೂ ಇಲ್ಲ. ಸ್ತ್ರೀ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅವರು ಅಲ್ವಾ. ಈಗಲೂ ಕೂಡ ನಮ್ಮಲ್ಲ ಮಡಿ ಮೈಲಿಗೆ ಇದೆ. ನೀವು ಮೆನ್ಸಸ್ ಆಗ್ತಿರಲ್ಲ, ಅದ ಹೊರಗಿರ್ತಿರಲ್ಲ. ಈ ಪದ್ಧತಿಯನ್ನು ಹೊರದೂಡಿದವನು ಬಸವಣ್ಣ. ಮುಟ್ಟು ಮುಟ್ಟು ಎಂಬಿರಿ, ಮುಟ್ಟು ಕೆಟ್ಟದ್ದೆಂಬಿರಿ,
ಮುಟ್ಟು ನಿಂತಲ್ಲದೆ ನೀವು ಹುಟ್ಟಿ ಬಂದಿರೇನು? ನಿಂತ ಮೇಲೆ ಅಂತ ನಾವು ಹುಟ್ಟಿ ಬಂದಿರೋದು. ಅದಾಗದೆ ಹೋದ್ರೆ ಜಗತ್ತೇ ಸೃಷ್ಟಿಯಾಗಲ್ಲ. ಅದನ್ನ ಆ ಮೌಢ್ಯತೆಯನ್ನು ಒಡೆದಾಕಿ